ವಕ್ಫ್ ಅಂತ ತಾವು ಮಾತನಾಡ್ತಾ ಇದ್ದೀರಿ. ವಕ್ಫ್ ಬೋರ್ಡ್ ಹೆಸರಲ್ಲಿ 1 ಎಕರೆ ಜಮೀನು ಇಲ್ಲ, 1 ಫುಟ್ ಜಮೀನು ಇಲ್ಲ, 1 ಸ್ಕ್ವೇರ್ ಫೀಟ್ ಜಮೀನು ಇಲ್ಲ. ಅದು ಒಂದು ಅರ್ಥ ಮಾಡ್ಕೊಳ್ಬೇಕು. ಇದು ಇರ್ತಕ್ಕಂಥದ್ದು ಸಂಸ್ಥೆಗಳು, ಯಾವುದೋ ದರ್ಗಾಗಳಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅಂಜುಮನ್ಗಳಿರ್ಬೋದು, ಮಸ್ಜಿದ್ಗಳಿರ್ಬೋದು, ಈದ್ಗಾಗಳಿರ್ಬೋದು. ಆ ಇನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಆ ವ್ಯಾಪ್ತಿಗೆ ಬಂತಕ್ಕಂಥ ಆಸ್ತಿ ಏನಿದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ, ಅದರಲ್ಲಿ ಏನಾದರೂ ಡಿಸ್ಪ್ಯೂಟ್ ಆದರೆ ಅದನ್ನು ಇತ್ಯರ್ಥ ಮಾಡ್ತಕ್ಕಂಥ ಜವಾಬ್ದಾರಿ ವಕ್ಫ್ ಬೋರ್ಡ್ಗೆ ಇರ್ತಕ್ಕಂಥದ್ದು. ವಕ್ಫ್ ಬೋರ್ಡ್ಗೆ ಯಾವ 1 ಇಂಚು ಜಮೀನು ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ. ಆ ವಕ್ಫ್ ಬೋರ್ಡ್ ಆಫೀಸ್ ಇದೆಯಲ್ಲ, ಆ ಆಫೀಸು ಸಹ ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ. ಈಗ ನಮ್ಮ ಸನ್ಮಾನ್ಯ ಹರಿಪ್ರಸಾದ್ರವರು ಪಾರ್ಲಿಮೆಂಟಲ್ಲಿ ಆಗಿದ್ದು ಕ್ವಶನ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಅದು ಯಾವಾಗ ಆಗಿದ್ದು? 27 ನವೆಂಬರು 2024, ಇನ್ನೂ 15 ದಿವಸದ ಹಿಂದೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಕೇಳಿದ್ದಿರೋ ಯಾರು? ಬಸವರಾಜ ಬೊಮ್ಮಾಯಿಯವರು. ಅದನ್ನು ಹೇಳಿಲ್ಲ ತಾವು. ಬಸವರಾಜ ಬೊಮ್ಮಾಯಿಯವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು.